ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ದೊಡ್ಡ ಚಿಕ್ಕ ಶೇಷವಾಹನ ಸೇವೆಯಲ್ಲಿ ಶ್ರೀ ಕೋದಂಡರಾಮ, ಸೀತಾರಾಮರಿಗೆ ಶೋಭಾಯಮಾನವಾಗಿ ನೆರವೇರಿದ ಸ್ನಪನ ತಿರುಮಂಜನ. ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಅದ್ಧೂರಿ ಯುಗಾದಿ ಮಹೋತ್ಸವ. ಕೈಲಾಸ ವಾಹನ ಸೇವೆ ಮತ್ತು ಮಹಾದುರ್ಗ ಅಲಂಕಾರದಲ್ಲಿ ಭಕ್ತರಿಗೆ ಅನುಗ್ರಹ. ಸೋದೆ ಮಠದ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದರಿಗೆ ಗುರುವಂದನೆ ಕಾರ್ಯಕ್ರಮ. ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿಸಿದ ದೈವಜ್ಞ ಬ್ರಾಹ್ಮಣ ಶಿಷ್ಯವೃಂದ. ಚಿಕ್ಕ ಶೇಷವಾಹನ ಸೇವೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ವೈಭವದ ದರ್ಶನ ಭಕ್ತರನ್ನು ಭಾವಪರವಶಗೊಳಿಸಿತು. ತಿರುಪತಿಯ ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ನಡೆಯುತ್ತಿವೆ. ಉತ್ಸವದ ಅಂಗವಾಗಿ 2ನೇ ದಿನವಾದ ಬುಧವಾರ ಬೆಳಗ್ಗೆ ಸೀತಾರಾಮಚಂದ್ರ ಮೂರ್ತಿಯನ್ನು ಚಿಕ್ಕ ಶೇಷವಾಹನದ ಮೇಲೆ ಮೆರವಣಿಗೆ ಮಾಡಲಾಯಿತು. ನಂತರ ಸೀತಾರಾಮನಿಗೆ ಸುಗಂಧ ಪುಷ್ಪಗಳಿಂದ ಸ್ನಪನ ತಿರುಮಂಜನ ಮಾಡಲಾಯಿತು. ಪುರಾಣ ಪ್ರಸಿದ್ಧವಾಗಿರುವ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವು ಬ್ರಹ್ಮೋತ್ಸವದ ವೈಭವದಿಂದ ಕಂಗೊಳಿಸುತ್ತಿದೆ. ಮಾರ್ಚ್ 17ರಿಂದ ಮಾರ್ಚ್ 26ರವರೆಗೆ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಕೋದಂಡರಾಮನ ಬ್ರಹ್ಮೋತ್ಸವವನ್ನು ನಡೆಸಲಾಗುತ್ತಿದೆ. ಉತ್ಸವದ 2ನೇ ದಿನವಾದ ಬುಧವಾರ ಬೆಳಗ್ಗೆ ಚಿಕ್ಕ ಶೇಷವಾಹನ ಸೇವೆ ನಡೆಯಿತು. ಪುರೋಹಿತರು ಚಿನ್ನದ ಆಭರಣಗಳು ಮತ್ತು ಪರಿಮಳಯುಕ್ತ ಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಶ್ರೀರಾಮಚಂದ್ರ ಮೂರ್ತಿಯನ್ನು ಚಿಕ್ಕ ಶೇಷವಾಹನದ ಮೇಲೆ ಪ್ರತಿಷ್ಠಾಪಿಸಿದರು. ವಿಶೇಷ ಪೂಜೆಗಳನ್ನು ಮಾಡಿದ ನಂತರ ಶ್ರೀ ಕೋದಂಡರಾಮಸ್ವಾಮಿಯನ್ನು ದೇವಾಲಯದ ಮಾಡಬೀದಿಗಳಲ್ಲಿ ಚಿಕ್ಕ ಶೇಷವಾಹನದ ಮೇಲೆ ಮೆರವಣಿಗೆ ನಡೆಸಿದರು. ಕೋಲಾಟಗಳು, ಭಜನೆಗಳು ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳ ನಡುವೆ ಚಿಕ್ಕ ಶೇಷವಾಹನ ಸೇವೆಯನ್ನು ನಡೆಸಲಾಯಿತು. ಇನ್ನು ಮಂಗಳವಾರ ಸಂಜೆ ಶ್ರೀ ಕೋದಂಡರಾಮಸ್ವಾಮಿಗೆ ದೊಡ್ಡ ಶೇಷವಾಹನ ಸೇವೆಯನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ನಂತರ ಸ್ನಪನ ತಿರುಮಂಜನ ನೆರವೇರಿಸಲಾಯಿತು. ಸೀತಾ ಲಕ್ಷ್ಮಣರೊಂದಿಗೆ ಶ್ರೀರಾಮಚಂದ್ರ ಮೂರ್ತಿಯನ್ನು ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಸ್ಥಾಪಿಸಲಾದ ಸ್ನಾನ ವೇದಿಕೆಯಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ನಂತರ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ ಮತ್ತು ಸಂಕಲ್ಪ ಪೂಜೆಗಳನ್ನು ಮಾಡಿದ ನಂತರ ಹಣ್ಣಿನ ರಸಗಳು ಮತ್ತು ಪರಿಮಳಯುಕ್ತ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಉತ್ಸವ ಮೂರ್ತಿಗಳಿಗೆ ಅರಿಶಿನ, ಕುಂಕುಮ, ಶ್ರೀಗಂಧ ಮತ್ತು ತುಳಸಿ ಮಾಲೆಗಳನ್ನು ಸಮರ್ಪಿಸಲಾಯಿತು. ಸಹಸ್ರ ಧಾರೆಗಳ ನಡುವೆ ಪವಿತ್ರ ಜಲದಿಂದ ಸ್ನಪನ ತಿರುಮಂಜನ ನೆರವೇರಿಸಿ ಧೂಪದೀಪ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಸೋದೆ ಶ್ರೀ ವಾದಿರಾಜ ಮಠದ ದೈವಜ್ಞ ಬ್ರಾಹ್ಮಣ ಶಿಷ್ಯವೃಂದ ಉಡುಪಿ ಇವರ ವತಿಯಿಂದ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರಿಗೆ ಗುರುವಂದನೆ ಕಾರ್ಯಕ್ರಮ ಒಳಕಾಡು ದೈವಜ್ಞ ಮಂಟಪದಲ್ಲಿ ನಡೆಯಿತು. ಇದರ ಅಂಗವಾಗಿ ಉಡುಪಿಯ ಜೋಡುಕಟ್ಟೆಯಿಂದ ದೈವಜ್ಞ ಮಂಟಪದವರೆಗೆ ಆಕರ್ಷಕ ಸ್ತಬ್ಧ ಚಿತ್ರಗಳು, ವಿವಿಧ ಭಜನಾ ಮಂಡಳಿಗಳು, ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ನಡೆಯಿತು. ನಂತರ ಸಮಾರಂಭದ ಪ್ರಯುಕ್ತ ನಿರ್ಮಿಸಲಾದ ಭವ್ಯ ವೇದಿಕೆಯಲ್ಲಿ ದೈವಜ್ಞ ಸಮಾಜದಿಂದ ರಜತ ಫಲಕದಲ್ಲಿ ಮುದ್ರಿತವಾದ ಗುರುವಂದನಾ ಪತ್ರ ನೀಡಿ ಪುಷ್ಪವೃಷ್ಟಿ ಮಾಡುವುದರ ಮೂಲಕ ಸೋದೆ ಶ್ರೀಗಳನ್ನು ಗೌರವಿಸಲಾಯಿತು. ಗುರುವಂದನೆ ಸ್ವೀಕರಿಸಿ ಶ್ರೀಪಾದರು ಆಶೀರ್ವಚನ ನೀಡಿ ದೈವಜ್ಞ ಸಮಾಜಕ್ಕೂ ಸೋದೆ ಮಠಕ್ಕೂ 500 ವರ್ಷಗಳ ಇತಿಹಾಸವಿದೆ. ಈ ಸಮಾಜ ಸಂಘಟಿತವಾಗಬೇಕು ಎಂಬುದು ಗುರುಗಳ ಉದ್ದೇಶವಾಗಿತ್ತು. ಮಠಕ್ಕೆ ಶಿಷ್ಯ ವೃಂದವೇ ಆಸ್ತಿಯಾಗಿದೆ. ವಾದಿರಾಜರು ಶಿಷ್ಯ ಸಂಪತ್ತನ್ನೇ ಬಯಸಿದ್ದಾರೆ. ಕಚ್ಚಾ ಬಂಗಾರಕ್ಕೆ ಬೆಂಕಿಯ ಸಂಬಂಧವಾದರೆ ಮಾತ್ರ ಹೊಳಪು ಬರುತ್ತದೆ. ಅದರಂತೆ ಸಮಾಜವನ್ನು ಬಂಗಾರದಂತೆ ಹೊಳಪು ಮಾಡಿದ ಕೀರ್ತಿ ಈ ಸಮಾಜಕ್ಕಿದೆ ಎಂದು ಹೇಳಿದರು.
ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ. ಈ ನಿಮಿತ್ತ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸುಗಮ ದರ್ಶನದ ನಿಮಿತ್ತ ಆಲಯದ ಆಡಳಿತ ಮಂಡಳಿಯು ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರಿಗಾಗಿ ಈ ಮಾಹಿತಿ. ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಇಂದಿನಿಂದ ಮಾರ್ಚ್ 20ರವರೆಗೆ ನಡೆಯಲಿವೆ. ಭಕ್ತರ ಸೌಕರ್ಯಾರ್ಥವಾಗಿ ವಿವಿಧ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವಸ್ಥಾನವು ಉತ್ಸವ ದಿನಗಳಲ್ಲಿ ಸ್ವಾಮಿಯವರ ಸ್ಪರ್ಶ ದರ್ಶನವನ್ನು ನಿಲ್ಲಿಸಿದೆ. ಯುಗಾದಿ ಉತ್ಸವದಲ್ಲಿ ಕೈಲಾಸ ವಾಹನ ಸೇವೆಯಲ್ಲಿ ಸ್ವಾಮಿಯು ಮಹಾದುರ್ಗ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ. ಉಡುಪಿಯ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಾಮೂಹಿಕ ಗುರುಪಾದ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮವು ನೆರವೇರಿತು. ಇದರ ಅಂಗವಾಗಿ ಮೊಗವೀರ ಕುಲಗುರು ಕೀರ್ತಿಶೇಷ ಮಾಧವ ಮಂಗಲ ಪೂಜಾರಿಯರ ಕಂಚಿನ ಪುತ್ಥಳಿ ನಿರ್ಮಾಣದ ಅಂಗವಾಗಿ ಪಾಂಗಳ ದೇವಸ್ಥಾನದಿಂದ ಉಚ್ಚಿಲ ದೇವಸ್ಥಾನದವರೆಗೆ ವಾಹನ ಜಾಥಾ ಮಾಡಲಾಯಿತು. ನಂತರ ಸಾಮೂಹಿಕ ಗುರುಪಾದ ಕಾಣಿಕೆ ಸಮರ್ಪಿಸಲಾಯಿತು. ಈ ವೇಳೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬೆಂಗಳೂರಿನ ಶ್ರೀರಾಂಪುರಂದಲ್ಲಿರುವ ಶ್ರೀರಂಗಂ ಶ್ರೀಮದ್ ಆಂಡವನ್ ಆಶ್ರಮದ ಶ್ರೀ ವೆಂಕಟೇಶ್ವರ ಸನ್ನಿಧಿಯಲ್ಲಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಬ್ರಹ್ಮೋತ್ಸವವನ್ನು 2026 ಮಾರ್ಚ್ 5ರಿಂದ ಮಾರ್ಚ್ 17ರವರೆಗೆ 12 ದಿನಗಳ ಕಾಲ ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಉತ್ಸವದ ಅಂತಿಮ ದಿನವಾದ ಮಾರ್ಚ್ 17ರಂದು ಕಲ್ಯಾಣೋತ್ಸವವನ್ನು ಸಕಲ ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಪದ್ಮಾವತಿ ತಾಯಿ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಹಾಗೂ ಆಶೀರ್ವಾದ ಪಡೆಯಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದರು. ಅಂದು ರಾತ್ರಿ ನಡೆದ ಶಯನೋತ್ಸವದೊಂದಿಗೆ ಈ ಭವ್ಯ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ ಪ್ರಿಯ ಸತಿಯ ವಿಯೋಗಕ್ಕೆ
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಸೋಮ ಪ್ರದೋಷ ಪೂಜೆ ಜರುಗಿತು. ಮೊದಲಿಗೆ ಶ್ರೀ ಏಕಾಂಬರೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ತದನಂತರ ಶಿವ ಪಾರ್ವತಿಯರ ಉತ್ಸವ ಮೂರ್ತಿಗಳಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ವೃಷಭ ವಾಹನದಲ್ಲಿ ಆಸೀನಗೊಳಿಸಿ ಆಲಯದಲ್ಲಿ ಪ್ರಾಕಾರೋತ್ಸವ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹ ಪಡೆದರು.
ಬೆಂಗಳೂರಿನ ಮಹದೇವಪುರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರದ ಪ್ರಯುಕ್ತ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ನಿಮಿತ್ತ ಶ್ರೀ ವಾಯುಪುತ್ರ ಹನುಮಂತನಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಸ್ವಾಮಿಗೆ ಚಿನ್ನದ ಕವಚದಿಂದ ಸಿಂಗಾರಗೊಳಿಸಿ ವಿಶೇಷ ಆರಾಧನೆ ಸಲ್ಲಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಹೊಸೂರಿನ ಮನ್ನಾರ್ಗುಡಿ ಸಮೀಪವಿರುವ ಶ್ರೀ ರಾಜಗೋಪಾಲ ಸ್ವಾಮಿ ಪಂಗುಣಿ ಉತ್ಸವದ 10ನೇ ದಿನದಂದು ಚಿನ್ನದ ಸೂರ್ಯಪ್ರಭ ವಾಹನ ಸೇವೆಯು ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ 10ನೇ ದಿನದಂದು ರಾಜಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆಗಳು ನಿರ್ವಹಿಸಿದರು. ತರುವಾಯ ಚಿನ್ನದ ಸೂರ್ಯಪ್ರಭ ವಾಹನದಲ್ಲಿ ಸ್ವಾಮಿಯನ್ನು ಆಸೀನಗೊಳಿಸಿ ಮಾಡಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಚಿನ್ನದ ಸೂರ್ಯಪ್ರಭ ವಾಹನದ ಮೇಲೆ ದರ್ಶನವಿತ್ತ ರಾಜಗೋಪಾಲ ಸ್ವಾಮಿಯನ್ನು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದರ್ಶಿಸಿ ಕೃತಾರ್ಥರಾದರು. ಶ್ರೀ 1008 ಶ್ರೀ ಸುಷಮೀಂದ್ರ ತೀರ್ಥರ ಜನ್ಮ ಶತಮಾನೋತ್ಸವ ಹಾಗೂ 18ನೇ ಮಹಾ ಸಮಾರಾಧನೆ ಹಾಗೂ ಶ್ರೀ 1008 ಶ್ರೀ ಸುವಿದ್ಯೇಂದ್ರ ತೀರ್ಥರ 25ನೇ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮದ ಕುರಿತು ಶ್ರೀ 1008 ಶ್ರೀ ಸುವಿದ್ಯೇಂದ್ರ ತೀರ್ಥರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಈ ಶತಮಾನದಲ್ಲಿ ಜಗತ್ತು ಕಂಡಂಥ ಅಪೂರ್ವ ವ್ಯಕ್ತಿಗಳಲ್ಲಿ ನಮ್ಮ ಗುರುಗಳಾದಂತಹ ಮಂತ್ರಾಲಯ ಪೀಠಾಧಿಪತಿಗಳಾಗಿದ್ದ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಒಬ್ಬರು. ಅವರ ವ್ಯಕ್ತಿತ್ವ ಯಾರಿಗೂ ಏನು ಅಂತಲೇ ಗೋಚರ ಆಗ್ತಾ ಇದ್ದಿಲ್ಲ. ಅವರ ಚರ್ಯೆಗಳನ್ನು, ಅವರ ಮಾತುಗಳನ್ನು ಕೇಳಿದವರು ಇವರು ಜಿತಾಮಿತ್ರ ತೀರ್ಥರ ಅಂಶ ಅಂತ ಕೆಲವರು ಭಾವಿಸಿದರು. ರಾಯರ ಭಕ್ತರಾದಂಥ ಗುರುಸ್ತೋತ್ರ ರಚನೆ ಮಾಡಿದ ಅಪ್ಪಣ್ಣಾಚಾರ್ಯರೇ ಇವರು ಅಂತ ಕೆಲವರು ಆ ರೀತಿ ಭಾವಿಸಿದವರಿದ್ದಾರೆ. ನಡೆದಾಡುವ ರಾಯರು ಅಂತಲೇ ಭಾವಿಸಿದವರು ಇದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರ ವ್ಯಕ್ತಿತ್ವ ಗೋಚರ ಆಗ್ತಾ ಬಂತು. ಅವರೇನು ಅಂಥ ಶಾಸ್ತ್ರಾದಿಗಳನ್ನು ವಿಶೇಷವಾಗಿ ರಚನೆ ಮಾಡಿ ಟಿಪ್ಪಣಿಕಾರರ ಸಾಲಿಗೆ ಸೇರಿದವರೇನೋ ಅಲ್ಲ. ಆದರೂ ಕೂಡ ಸಿದ್ಧಪುರುಷರಾಗಿದ್ದರು. ವಿಶೇಷವಾದ ಸಿದ್ಧಿ ಅವರಲ್ಲಿತ್ತು. ಯಾರಾದರೂ ಭಕ್ತರು ಬಂದು ಏನಾದರೂ ಕೇಳಿದರೆ ನಿಮ್ಮ ಕೆಲಸ ಇಂಥ ದಿವಸ ಆಗ್ತದೆ, ಇಷ್ಟು ತಿಂಗಳೊಳಗೆ ಆಗ್ತದೆ ಅಂತಂದರೆ ಅದು ಆಗ್ತಾ ಇತ್ತು. ಈ ರೀತಿ ಅನೇಕರ ನಿದರ್ಶನಗಳಿದೆ. ಆದ್ದರಿಂದಲೇ ಅವರು ತಮ್ಮ ಈ ವಾಕ್ಸಿದ್ಧಿಯಿಂದ, ರಾಯರ ಮೇಲಿನ ಅಪಾರವಾದಂಥ ನಂಬಿಕೆಯಿಂದ ತಮ್ಮ ಜೀವನ ಯಾತ್ರೆಯನ್ನು ನಡೆಸ್ಕೊಂಡು ಬಂದರು. ಆ ರೀತಿ ಇದ್ದಂಥವರು ನಮ್ಮ ಗುರುಗಳಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ವರ್ಷಗಳ ಕಾಲ ತಮ್ಮ ಪೂರ್ವಜನ್ಮದ ಸುಕೃತದಿಂದ ಶ್ರೀ ಮೂಲರಾಮದೇವರ ಪೂಜೆ ನಡೆಸ್ಕೊಂಡು ಬಂದವರು. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಅನೇಕ ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂಥವರು. ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವ ನಡೀತಾ ಇದೆ. ಅವರ ಅವತಾರ ಆಗಿ 100 ವರ್ಷಗಳು ಸಂದಿವೆ. ಇದೇ ಮುಂದೆ ಬರುವ ಏಪ್ರಿಲ್ 3, 4, 5, 6 ಈ 4 ದಿವಸಗಳ ಕಾಲ ವೈಭವೋಪೇತವಾದ ಒಂದು ಉತ್ಸವವನ್ನು ಅವರ ನೆನಪಿಗೋಸ್ಕರ, ಅವರ ಅನುಗ್ರಹಕ್ಕೋಸ್ಕರ ಇಟ್ಟುಕೊಳ್ಬೇಕು ಅಂತ ಅವರ ಭಕ್ತವೃಂದದವರು
ಅದು ಅವರು ಇದ್ದಂಥ ಸ್ಥಳ ಮಂತ್ರಾಲಯ. ಅದರ ಹತ್ತಿರದಲ್ಲೇ ಇರುವ ರಾಯಚೂರಿನಲ್ಲಿ ಸಕಲ ಸೌಕರ್ಯಗಳುಂಟು. ರಾಯಚೂರಿನಲ್ಲಿ ಬಂದು ಹೋಗುವವರಿಗೆ ಬಹಳ ಸುಲಭ ಆಗ್ತದೆ. ಅದು ನಗರವೂ ಹೌದು. ಆದ್ದರಿಂದ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮೊದಲು 3 ದಿವಸ 3, 4, 5 ಸುಸೀಮೇಂದ್ರ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆ ನಡೀತದೆ. 6ನೇ ತಾರೀಕು ಅವರ ಜನ್ಮಶತಮಾನೋತ್ಸವ. ತನ್ನಿಮಿತ್ತಕವಾಗಿ ಗಜವಾಹನೋತ್ಸವ ಅಂತಂದರೆ ಆನೆ ಮೇಲೆ ಶ್ರೀಪಾದಂಗಳವರ ಪಾದುಕೆಗಳನ್ನಿಟ್ಟು ಮಹಾಬೀದಿಗಳಲ್ಲಿ ಮೆರವಣಿಗೆ ಮಾಡೋದು, ಅವರಿಗೆಲ್ಲರೂ ಕೂಡ ಭಕ್ತಿ ಗೌರವಗಳನ್ನು ಸಲ್ಲಿಸೋ ಕಾರ್ಯಕ್ರಮ. ಅವರಿಂದ ನಾವು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ 25 ವರ್ಷಗಳಾಗಿದೆ. ಅದರಿಂದ ನಮ್ಮ 25 ವರ್ಷದ ಒಂದು ಸ್ಮರಣಾರ್ಥವಾಗಿ ಒಂದು ಕಾರ್ಯಕ್ರಮನೂ ಆಗಬೇಕು. ಅದರ ಜೊತೆಗೆ ಜನ್ಮ ಶತಮಾನೋತ್ಸವದ ಜೊತೆಗೆ ಇದನ್ನೂ ಕೂಡ ಸೇರಿಸಬೇಕು ಅಂತ ಗುರುಗಳ ಭಕ್ತರು ಅಪೇಕ್ಷೆಪಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂಥ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಯೋಗ್ಯತಾನುಸಾರ ಸೇವೆಯನ್ನು ಸಲ್ಲಿಸಿ ನಮ್ಮ ಗುರುಗಳಾದ ಸುಸೀಮೇಂದ್ರ ತೀರ್ಥರ ಅಂತರ್ಯಾಮಿ ರಾಘವೇಂದ್ರ ಗುರುವಂತರ್ಗತ ಪ್ರಾಣದೇವರ ಅಂತರ್ಗತನಾದಂಥ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿರುವ ಶ್ರೀ ಮದ್ದೂರಮ್ಮ ದೇವಿಯ ದೇಗುಲದಲ್ಲಿ ವಿಶೇಷ ಪೂಜೆ ಜರುಗಿತು. ಇದರ ಅಂಗವಾಗಿ ಶ್ರೀ ಮದ್ದೂರಮ್ಮ ದೇವಿಯ ದೇವಸ್ಥಾನವನ್ನು ಪುಷ್ಪಗಳಿಂದ ಅಲಂಕರಿಸಿದರು. ನಂತರ ಶ್ರೀದೇವಿಯನ್ನು ಹಾಗೂ ಪರಿವಾರ ದೇವರುಗಳನ್ನು ವಿಶೇಷ ಆಭರಣಗಳು ಮತ್ತು ವಿವಿಧ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಅಮ್ಮನವರಿಗೆ ಮಂಗಳಾರತಿ ಬೆಳಗಲಾಯಿತು. ಆನಂತರ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ರಥಗಳನ್ನು ವಿಜೃಂಭಣೆಯಿಂದ ವಾದ್ಯಗೋಷ್ಠಿಯೊಂದಿಗೆ ತಮ್ಮ ತಮ್ಮ ಗ್ರಾಮಗಳಿಗೆ ಕರೆದೊಯ್ದರು. ಭಕ್ತರು ಈ ಎಲ್ಲ ಕಾರ್ಯಕ್ರಮ ವೀಕ್ಷಿಸಿ ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೆಂಗಳೂರಿನ ವಿದುಷಿ ಶ್ರೀಮತಿ ರಶ್ಮಿ ಅಯ್ಯಂಗಾರ್ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ವಿದುಷಿ ಪದ್ಮಾವತಿ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ಓ